ಯಾ ಕಲ್ಯಾಕ್ ನಿಂತಿ ಪ್ರತಿಮಾ ಪ್ರತಿಮಾ. ಹಾಂ, ನಿಂಗೇನು ಕೇಳಿಸ್ವಲ್ತಾ? ಇಲ್ಲ, ನಂಗೇನು ಕೇಳಿಸ್ಬೇಕು? ಹೋಗಯ್ಯವ, ನೀ ಕರೆದಿ ಅಂತ ನಾನು ನಿಮ್ಮ ರೂಮಿಗೆ ಬಂದಿದ್ದೆ. ಯಾಕೋ ಈ ರೂಮ್ನಾಗ ಭಾಳ ಹೆದರಿಕೆ ಆಗಕತ್ತೈತೆ. ಖುಷಿ, ನಂಗಿಲ್ಲಿ ಭಾಳ ಹೆದರಿಕೆ ಆಗಕತ್ತೈತಿ. ಯಾರೋ ಒಂಥರ ಪಿಸು ಪಿಸು ಮಾತಾಡ್ದಂಗೆ ಅನ್ಸತೈತಿ. ಏನೋ ಒಂಥರ ಸಮಾಧಾನನ ಆಗೋಲ್ತಿಲ್ಲ. ಹಾಂ, ಪಿಸು ಪಿಸು ಮಾತಾಡ್ದಂಗ? ಯಾರು? ಅಲ್ಲ, ತಳಗಿನ ಮನೆಗೆ ಯಾರೂ ಇಲ್ಲ. ಟೆರೆಸ್ ಮ್ಯಾಗ ಯಾರು ಬರ್ತಾರ? ಯಾರ ಬೇಕಂತ ಕಾಡ್ಸಕತ್ತಾರ. ಮತ್ತಿನೇನೈತಿ? ಏನಪ್ಪ ಕಾಡಿಸ್ತಾರ ಮತ್ತೊಂದು. ನಾ ಮನೆಗೆ ಹೋಗ್ತೇನೆ. ಏನ ಮನೆಗೆ ಹೋಗ್ತೀಯ? ಏನು ಪ್ರತಿಮಾ, ಇಷ್ಟೊತ್ತಿನಾಗ ಮನೆಗೆ ಹೋಗ್ತೀಯ? ಟೈಮ್ ಎಷ್ಟಾಗಿತ್ತು ನೋಡಿಯಾ? 2 ಗಂಟೆ. ಅಯ್ಯೋ ದೇವ್ರೆ, ಈಗ ಬೆಳಗ್ಗೆ ಆಗೋವರೆಗೂ ಕಾಯ್ಬೇಕಾ ಇಲ್ಲಿ? ನಾನು ಈ ರೂಮ್ನಾಗ ಇರಲ್ಲಪ್ಪ. ಅಲ್ಲ, ನೀನಲ್ಲ ನನ್ನ ಜೊತೆ ಪಾರ್ಟ್ನರ್ ಇರ್ತೇನೆ ಅಂದೆಲ್ಲ, ಈಗ ನೋಡಿದ್ರೆ ಹಿಂಗೆ ಅನ್ನಕತ್ತಿ. ಪ್ಲೀಸ್ ಇರ, ಇಲ್ಲೇನೂ ಇಲ್ಲ. ನೀ ಯಾಕೆ ಹೆದರ್ಕೊಳಕತ್ತಿ? ನಂಗೆ ಅನಿಸ್ತತಿ ಇಲ್ಲೇನೂ ಇಲ್ಲ, ನಿಂಗೇನೋ ಹಳಬಣ್ಣು ನೋಡೋದು. ಈಗ ಯಾವುದು ಕೇಳವಲ್ದಲ್ಲ? ಯಾವುದು ಕೇಳವಲ್ದು? ನಾನೇನು ಮಾಡಲಿ? ನಂಗೆ ಆಗಲ್ಲ ಕೇಳಿಸೈತಿ ಸನ್ನದು, ಒಂಥರ ಸಮಾಧಾನ ಆಗ್ಲಾರ್ದಂಗಿರೋದು. ಆಮೇಲೆ ನೋಡು, ನಾನು ಆಗಲ್ಲೇ ನೀರು ಕುಡಿದಿದ್ದ ಲೋಟ ಇಲ್ಲಿಟ್ಟಿದ್ದೆ ಟೇಬಲ್ ಮೇಲೆ, ಅದು ಇಲ್ಲೇ ಇಲ್ಲ. ಈಗ ಎಲ್ಲಿ ಹೋಗ್ತದ? ಹಾಂ, ಹಂಗೆ ನೀನು ಹೇಳೋದೇನು ಈ ರೂಮ್ನಾಗ ದೆವ್ವ ಐತೆ ಅಂತೇಳ? ಅಯ್ಯೋ ದೇವ್ರೆ, ರೂಮ್ನಾಗ ಎಲ್ಲರೂ ದೆವ್ವ ಇರಕ್ಕೆ ಸಾಧ್ಯನಾ? ಈ ರೂಮ್ನಾಗ ಯಾವ ದೆವ್ವ ಐತೆ? ಮನ್ಸರಿಗಿಂತ ಕೆಟ್ಟವ್ರು ಯಾರೂ ಇಲ್ಲ, ತಿಳ್ಕೊ. ಸುಮ್ಮನಿರವ ನೀನು, ಇಲ್ಲ ಬರೋದು ಹೇಳ್ಬೇಡ. ನಿಂಗೆ ಇದ್ರ ಮ್ಯಾಗೆಲ್ಲ ನಂಬಿಕೆ ಇಲ್ದಂಗೆ ಇರ್ಬೋದು. ನಂಗೆ ನಂಬಿಕೆ ಐತಿ. ನಂಗೆ ದೆವ್ವ ಭೂತ ಇವೆಲ್ಲ ಭಾಳ ಹೆದರಿಕೆ, ಗೊತ್ತನ? ನಂಗೆ ಇಲ್ಲಿ ಏನೋ ಇರೋದಂತೂ ಗ್ಯಾರಂಟಿ. ನಂಗೆ ಇರೋಕ್ಕಾಗೋದಿಲ್ಲ. ಆಯ್ತಾಯ್ತವ, ಪುಣ್ಯಾತ್ಕೈತಿ, ಬೆಳಗ್ಗೆದ್ದು ಹೋಗುವಂತೆ. ಈಗ ನನ್ನ ಹೆದರ್ಸ್ಬೇಡ ಅಷ್ಟೇ. ಏನು ನೀ ಹಿಂಗಂದ್ರೆ ನಾಳೆ ನಾವು ಒಬ್ಬಕ್ಕೆ ಹಂಗಿರಲಿ. ಆಯ್ತು, ಬೆಳಗ್ಗೆದ್ದು ಹೋಗುವಂತ ತಗೋ. ಸರಿ, ಬಾ ಮಕ್ಕು ಬಾ. ಇಲ್ಲ, ನಾ ಮಕ್ಕಳಲ್ಲ. ಮನೋಜಿಗೆ ಫೋನ್ ಮಾಡ್ತೀಯಾ? ಬರ್ತಾನೆ ಬೇಕಾರೆ. ಧೈರ್ಯಕ್ಕೆ ಅವನೊಬ್ಬನಾರ ಇದ್ದಂಗೆ ಆಕತಿ. ನಿಂಗೇನು ತಮಾಷೆ ಮಾಡಕತ್ತೀಯ? 2 ಗಂಟೆಗೆ ಟೈಮ್. ಈಗ ಅವ್ನು ಫೋನ್ ಮಾಡಿ ಆ ಪುಣ್ಯಾತ್ಮ ಇಲ್ಲಿಗೆ ಬರೋದು ಬೇಡವ ತಾಯಿ. ಅವೆಲ್ಲ ಇಷ್ಟಕ್ಕೂ ನಮ್ಮ ಅಪ್ಪಾಜಿ ಅವ್ರದ್ದು ಅವ್ನ ಸವಾಸನೆ ಮಾಡಕ್ಕೆ ಹೋಗ್ಬೇಡ ಅಷ್ಟೊಂದು ಅಂತ ಹೇಳ್ತಾರೆ. ಇನ್ನು ಅವ್ನು ಇಲ್ಲಿಗೆ ರಾತ್ರಿ ಇಷ್ಟೊತ್ತನೇ ಕರ್ಸ್ಕೊಂಡೇನೆ ಅಂತ ಆದ್ರೆ ಮುಗಿದೋದ್ ಕತಿ. ಅದು ಅಲ್ಲದೆ ಆ ಸುಮಾ ಅದಾಳಲ್ಲ, ಆಕೆ ನನಗೂ ಮನೋಜಿಗೂ ಏನೋ ಐತೆ ಅನ್ನೋಂಗೆ ನಾವಿಬ್ಬರು ರೂಮ್ ಮೆಂಟನ ಅನ್ನೋರಂಗೆ ಮಾತಾಡ್ತಾ ಇದ್ದಾಳ ಕಾಲೇಜ್ನಾಗೆಲ್ಲ. ಇನ್ನು ಅವ್ನು 1 ಡೇ ಇಲ್ಲೇ ಪೂರ್ತಿ ಸ್ಟೇ ಮಾಡಿದ್ದ ಅಂತ ಗೊತ್ತಾದ್ರೆ ಮುಗಿದೋದ್ ಕತಿ. ಆಮೇಲೆ ಊರಾಗೆ ಅಲ್ಲೆಲ್ಲ ಕೆಟ್ಟದಾಗ ಹಬ್ಬಿಸ್ತಾಳೆ. ಅದಕ್ಕೆ ಬೇಡ, ಅವನ್ನೇನು ಕರೆಯೋದು ಅವಶ್ಯಕತೆ ಇಲ್ಲ. ಸರಿ ಆತು, ನಾನು ಇರ್ತಿದ್ನಲ್ಲ. ನಿಂಗೆ ಆಗಲ್ಲ ಅಂದ್ರೆ ಬಿಡು, ನಾ ಫೋನ್ ಮಾಡ್ತೇನೆ. 2 ಗಂಟೆ ಅವನಾದ್ರೂ ಒಬ್ಬನೇ ಬರ್ಬೇಕಾ ಇಲ್ಲಿಗೆ? ಅವ್ನು ಗಂಡು ಮಗ ನಡೀತೈತಿ, ಬೈಕ್ ತೊಗೊಂಡು ಬರ್ತಾನ. ನಂದು ಹೇಳಿಲ್ಲ. ಥೂ, ಈ ಹುಡುಗಿಗೆ ಏನು ಹೇಳೋದಪ್ಪ ಅಂತೀನಿ ನನ್ನ ಹತ್ತಾಗ. ಆಯ್ತು, ಇನ್ನೊಂದ್ಸಲ ಏನಾರ ಹಂಗೆ ಕೇಳಿಸಿದ್ರೆ ಕರಿಯವಂತೆ, ಆತಾ? ಸರಿ. ಅಯ್ಯಪ್ಪ, ಬೆಳಗ್ಗೆ ದೌಡದ್ದು ಓದ್ಕೋಬೇಕು. ರೂಮ್ ಆದ್ರೆ ಮಸ್ತ್ ಐತಿ. ಬಾ ಮಕ್ಕು ಬಾ. ನಂಗೆ ಹೊಚ್ಬೇಡ, ಯಾಕೆ ಜಳ ಆಗಾಕತ್ತೈತಿ. ನಿಂಗೆ ಬೇಡ ಅಂದ್ರೆ ಬಿಡವ, ನಾ ಹೊಚ್ಕೊತೀನಿ. ಆದರೆ ನಾನು ಹೇಳ್ತೀನಲ್ಲ ಖುಷಿ, ನೀನು ನಾಳೆ ಒಬ್ಬಳೇ ಇರಕ್ಕೆ ಹೋಗಬೇಡ ಇಲ್ಲಿ. ನಂಗೆ ಪಸಂದ ಕೇಳಿಸೈತಿ ಖುಷಿ, ನಾನು ಸುಳ್ಳು ಹೇಳಕತ್ತಿಲ್ಲ. ನೀ ನಾಳೆ ಒಬ್ಬಳೇ ಇರಬೇಡ ಅಷ್ಟೇ. ಏನಿದು ಈಗ ಇಷ್ಟು ಕನ್ಫರ್ಮ್ ಆಗಿ ಹೇಳಕತ್ತಾಳಲ್ಲ? ಇದ್ರೂ ಇರ್ಬೋದಾ? ಹೆಂಗಪ್ಪ? ಅಲ್ಲ, ನನಗೆ ಯಾವುದು ಕೇಳಿಸಿಲ್ಲ. ಈಗ ಕೇಳೈತಿ ಅಂದ್ರೆ ಈಗ ನಾನು ಏನಾರ ಹ್ಞೂ ಹಾಂ ಅಂದೆ ಅಂದ್ರೆ ಆಮೇಲೆ ಮತ್ತೆ ಇನ್ನೋಟ ಅದೇ ಅಂತಾಳಕ್ಕೆ. ನನಗೆ ಅನ್ನಿಸ್ತೈತಿ ಏನಂತ ಗೊತ್ತಾಗಲ್ತೆ. ನೋಡೋಣ. ನನಗಂತೂ ಇವತ್ತು ಏನೂ ಕೇಳಿಸಿಲ್ಲ, ನಾಳೆ ನೋಡೋಣ. ಅಯ್ಯವ್ವ, ಒಬ್ರಲ್ಲ ಅಂತ ಇಬ್ಬರು ಸುಸ್ತ್ಯಾರ. ಅಯ್ಯೋ 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 ಅಯ್ಯೋ, ಇಬ್ಬರು ಸುಸ್ತ್ಯಾರಿದ್ರು ನನ್ನ ಹಣೆ ಬಾರಕ್ಕೆ ಇದು ಒಂದು ತಪ್ಪಲಿಲ್ಲ. ಏನು ಮಾಡೋದೈತಿ? ಅಲ್ಲ, ನನ್ನ ಕರ್ಮಕ್ಕೆ ಇದನ್ನ ಅರ್ಬಿನೆಲ್ಲ ಬಿಟ್ಟು ಹೋಗ್ಯಾಳಲ್ಲ, ಒಗ್ಯಾಕೆ ನನಗಿಟ್ಟು ಜೋಡೆ ಮಾಡಿ ಇಡಗಿ ಇವು ನೋಸು ಹೋಗೋದು ಹಾಕ್ಬೇಕಲ್ಲಪ್ಪ ದೇವ್ರೇ. ನಾನು ಯಾರಿಗೆ ಹೇಳಲಿ, ಏನು ಮಾಡಲಿ ಅನ್ನಂಗೆ ಆಗತ್ತದ ನನಗಂತೂ ಹೊತ್ತಾಗ. ಆಳತ್ತತ್ತಾಗ ನೋಡಿ, ಎಲ್ಲ ಕುತ್ತಿಗೆ ತಂದು ಅಡ್ರಿಸಿ ಸಾಕಾಗಿ ಹೋತತ್ತಾಗ. ಮಾಡಷ್ಟೊತ್ತಿಗೆ ನನಗೂ ಹೊತ್ತಾಗ ಮನೆ ಹೋಗತ್ತಿಲ್ಲ, ಏನಿಲ್ಲ. ಇವ್ಗೆ ಡಬ್ಬಿ ಕಟ್ಟಬೇಕು, ಮಾಡಬೇಕು, ಇಷ್ಟೆಲ್ಲ ಕೆಲಸದಾಗ ಏನು ಮಾಡ್ಬೇಕು ನಾನು? ಆತೀಗ ಈಗಿನ ಹಡ್ಯಾಕೆ ಹೋದ್ಲಂದ್ರೆ 6-7 ತಿಂಗಳು ಎಲ್ಲ ಮುಗಿಸಿ ಬರೋ ಮಟ ಮುಗಿದ ಕತಿ. ಸುಮ್ಮನೆ ನನ್ನ ಮಗ ಹೇಳ್ಬೇಕು, ಒಬ್ಬಕ್ಕೆ ಯಾಕಿನಾರ ಕೆಲಸದಕ್ಕಿಂತ ತಂದಿಡ್ಲಾ ಅಂತೇಳಿ. ಹಂಗೆ ಮಾಡ್ತಾನಪ್ಪ. ಆಗಂಗಿಲ್ಲ. ಇನ್ನು ನನಗೆ ಇವನ್ನೆಲ್ಲ ಮಾಡೋಕ್ಕಾಗಲ್ಲಪ್ಪ. ಬರ್ತೇನೆ, ವಯಸ್ಸು ಕೂಡ ಬರ್ತೇನೆ. ಗಂಗಾ, ಅಯ್ಯೋ ಬಂದ್ಲಪ್ಪ. ಬಾರ ಚಂದ್ರವ, ಆರಾಮದೇನು ನೋಡವ. ಮತ್ತೆ ಏನು ಸಮಾಚಾರ? ಅರ್ಬಿ ಹೋಗ್ಯಾಕತ್ತೀಯ? ಹ್ಞೂ, ಅರ್ಬಿ ಹೋಗಿಬೇಕಲ್ಲವ. ಮತ್ತೆ ನಮ್ಮ ಮಂಗಳ ನಮ್ಮ ಅಪ್ಪನ ಮನೆಗೆ ಹೋಗ್ಯಾಳ. ಅಯ್ಯ ಬಿಡು, ಮಂಗಳ ಇದ್ದು ಮಾಡೋದು ಅಷ್ಟ್ರಾಗೆ ಐತಿ. ಅಲ್ಲ, ಏನೋ ಅನ್ನು ನೀನು, ನಿಂಗೆ ಇಬ್ಬರು ಸೊಸ್ತಿಯಾರಿದ್ರು ಉಪಯೋಗ ಇಲ್ದಂಗೆ ಆತು ಬಿಡು. ಹೌದಿಲ್ಲ ಗಂಗಾ? ಅಲ್ಲ, ನಾ ಹೇಳಿದ್ದಕ್ಕೆ ಸಿಟ್ಟು ಮಾಡ್ಕೋಬೇಡ. ಮತ್ತೆ ನೋಡಿ, ನಾನು ಒಬ್ಬೇಕು ಸೊಸಿ ಇದ್ದು ಟೈಮ್ ಸರಿ ನಾಷ್ಟ ಆತು, ಕೆಲಸ ಆತು, ಅರ್ಬಿ ಬಾಂಡೆ ಮನಿ ಎಲ್ಲ ಆಯ್ಕೆ ಮಾಡ್ಕೋತಾಳೆ. ಉಳ್ದಿದ್ದು ಅನ್ನಕ್ಕೆ ಏನು ಸ್ವಲ್ಪ ಅಡುಗೆ ಮಾಡೋದನ್ನೇ ಹೆಚ್ಚು ಕೊಡೋದು ಮಾಡಿರ್ತೇನೆ ಅಟ್ಟೆ. ಉಳ್ದಿದ್ದೆಲ್ಲ ಆಯ್ಕೆ ಮಾಡ್ಕೋತಾಳಪ್ಪ. ಯಾವುದು ನಂಗೆ ಸಂಬಂಧ ಇಲ್ಲ. ಅದೇನೋ ಕರೆ ಬಿಡವ.
ಎಲ್ಲ ಸೊಸಿ ಕೈಯಾಗ ಮಾಡಿಸ್ಕೊಂಡು ತಿನ್ನಾಕು ಬೇಡ್ಕೊಂಬಂದಿರ್ಬೇಕು. ನನ್ನ ಕರ್ಮಕ್ಕೆ ಅದಿಲ್ಲಲ್ಲ, ಏನು ಮಾಡ್ತಿ? ನಿನ್ನಂತೆಲ್ಲಿ ಮುಚ್ಚಿಡಾಕೆ ಏನೈತಿ? ಈ ಊರು ಬಿಡಾಡ್ಯಾರ ಅದಾರಲ್ಲ ಇಬ್ರು, ಅಯ್ಯೋ ಅಯ್ಯೋ ಅಯ್ಯೋ, ಇವು ಮಾಡವ ಇವು ಎಲ್ಲರ ಇವ್ರ ಹೆಣ ಎತ್ತಾಕತ್ತಾಗ ಒಬ್ಬೇಕು ಅತ್ತಾಗ ಹೋದ್ಲು, ಒಬ್ಬೇಕು ಇತ್ತಾಗ ಹೋದ್ಲು. ಏನು ಮಾಡ್ತಿ? ಬಾಯಿಗೆ ಬಂದಂಗೆ ಬಯ್ಯನ ಅನ್ನಷ್ಟು ಸಿಟ್ಟು ಬರ್ತೈತಿ. ಬೈದ್ರೇನು ಆಗೋದಲ್ಲ ಹೋಗೋದಲ್ಲ, ಬೈದ್ರೆ ಬೈಸ್ಕೊತಾರನ ಈಗಿನ ಸೊಸ್ತ್ಯಾರ. ಅದ್ರಾಗ ನಮ್ಮ ಮಂಗಳ ಅಂತರೂ ಅಯ್ಯಪ್ಪ ಪಟಾಕಿ, ಚಿನ್ಕುರುಳಿ ಪಟಾಕಿ, ಹೊಳ್ಳಿ 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 ಉತ್ತರ ಕೊಡ್ತಾಳೆ, ಹೊಳ್ಳಿ ಹೊಳ್ಳಿ ಮಾತಾಡ್ತಾಳೆ. ಇನ್ನು ಆಕಿ ಅಯ್ಯೋ ಅವರಪ್ಪ ಬೇಕಾದಷ್ಟು ಮಾಡಿಟ್ಟಾನ, ಮತ್ತೇನೈತಿ ಆಸ್ತಿ ಅಡವು ಈಡೆಗೈತೆ ಅಂತೇಳಿ ಆಕಿ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನು ನನ್ನ ಮಗ ಊರ್ ಬಾಡೆ ಹೆಂಡತಿ ಬೆನ್ನತ್ಕೊಂಡು ಹೋದ. ಹೇಳೋಣ ತಿಂಗಳ ಒಂದು 10,000 ರೂಪಾಯಿ ಕೊಡ್ತೇನೆ ಅಂತೇಳಿ. ಅಲ್ಲ ಅದೇನೋ ಅಂತಾರಲ್ಲ, ನಾಯಿ ಹಡಿತ ಬೇಲಿ ಮ್ಯಾಗ ಚಲ್ತನ್ನಂಗೆ ನಿಂದೊಂದು ಕತಿ ಆತಾಗ. ನೀನು ಹಾಡೋದ ಮಗ ಇದು ಯುದ್ಧ ಬೆಳೆಸಿ ಅವ್ರ ಮನೆಗೆ ಜೋಡಾದಂಗೆ ಆತು. ಅಲ್ಲ ನಿನ್ನ ಮಗ ನಿನ್ನ ಜೊತೆಗೆ ಇರ್ಬೇಕಾ ಏನು ಅವ್ರ ಮನ್ಯಾಗ ಅವ್ರ ಅಪ್ಪ ಅವ್ನು ನೋಡ್ಕೋಬೇಕಾ? ನೀನು ಇದನ್ನೆಲ್ಲ ತಕರಾರು ಮಾಡಬೇಕು ಗೊತ್ತನ? ಕರಾರು ಮಾಡಿ ಯಾಕೆ ಬೇಕಾರೆ ಅವಾಗೊಮ್ಮೆ ಹೋಗ್ಯಾಕೆ ಬರೋದಾದ್ರೆ ಒಂದು ಮಾತು, ನನ್ನ ಮಗನ ನಿಮ್ಮ ಮನೆಗೆ ಮನೆ ಹಳೆ ಹಾಕಿ ಕಳ್ಸೇನು, ಏನು ನಿನ್ನ ಮಗಳು ನಮ್ಮ ಮನೆಗೆ ಸೊಸೆಯಾಗಿ ಬಂದಾಳು ಅಂತೇಳಿ ತಕರಾರು ತೆಗಿಬೇಕು. ಅಯ್ಯ ನಾನೇನು ತಕರಾರು ತೆಗ್ದಿಲ್ಲ ಅಂತ ಮಾಡಿ ಏನು, ಎಲ್ಲ ತೆಗ್ದು ಆತು ಮಾಡಾತು, ಎಲ್ಲ ಮಾತಾಡಿನೂ ಆತು, ಆದರೆ ಯಾವುದು ಬಗೆಯಿರಲಿಲ್ಲ. ಏನು ಮಾಡ್ತಿ? ಯಾವುದು ಬಗೆಯಿರಲಾರ್ದಕ್ಕೆ ಸುಮ್ಮನಾಗಿದ್ದು ಗೊತ್ತನ? ನನ್ನ ಮಗ ಏನು ಮಾಡ್ತಿ ಹೇಳು? ಇವನ ಓಡೋಗಿ ಅತ್ತಿ ಮಾವನ ಸೇವಾ ಮಾಡಕತ್ತ ನನ್ನ ಮೇಲೆ, ಇನ್ನು ಅವ್ರಿಗೆ ಅಂದು ಉಪಯೋಗನ? ಅದೇನ ಕರೆ ಬಿಡು, ನಿನ್ನ ಮಗ ಯಾಕೆ ಓಡೋಗಿ ಅತ್ತಿ ಮಾವನ ಸೇವಾ ಮಾಡಕತ್ತಾನ ಹೇಳು? ಅತ್ತಿ ಮಾವನ ಈಡಾಗಿ ನೋಡ್ಯಾನ ಇಡಗಣ್ಣಿ, ರೊಕ್ಕ ಐತಿ. ನಾನು ನಮ್ಮವನ್ನ ಬೆನ್ನ ತೊಗೊಂಡು ಹೋದ್ರೆ ಏನು ಸಿಗೋದಿಲ್ಲ, ಬೇಡ ಅತ್ತಿ ಮಾವನ ಬೆನ್ನ ತೊಗೊಂಡು ಹೋಗೋಣ ಅಂತ. ಇಲ್ಲಿದು ಬರ್ತೈತಿ ಅಲ್ಲಿದು ಇರ್ತೈತಿ ಅಂತೇಳಿ ಹೋಗ್ಯಾನ ಅಷ್ಟೇ. ಹ್ಞೂನಯ್ಯವ್ವ ನನ್ನ ಕರ್ಮ. ಅವೇನೋ ಹೋದ, ಇಲ್ಲಿ ನೋಡಿಲ್ಲ ಎಲ್ಲ ಮನೆ ಚಾಕ್ರಿ ನಾ ಮಾಡಾಕತ್ತೇನೆ. ಸುಳ್ಳಲ್ಲ, ನಿಜ ಹೇಳ್ಬೇಕಂದ್ರೆ ಆ ರೂಪ ಬಂದಿದ್ಲಲ್ಲ ಪುಣ್ಯಾತಿಗಿತ್ತಿ, ಆಕೆ ಕಡೆ ರೊಕ್ಕ ರೂಪಾಯಿ ಇಲ್ಲ ಅನ್ನೋದು ಬಿಟ್ಟರೆ, ಜಾತಿ ಬೇರೆ ಅನ್ನೋದು ಬಿಟ್ಟರೆ ಎಲ್ಲ ಕೆಲಸ ಮಾಡ್ತಿದ್ಲ. ಮನೆ ಬೆಳಗ್ಗೆದ್ದು ಬಾಗ್ಲ ಕಸ ಹೊಡಿದೇನು, ನೀರು ಹಾಕೋದೇನು, ಜಳಕ ಮಾಡಿ ದೇವ್ರ ಪೂಜೆ ಮಾಡೋದು, ಅಡುಗೆ ಮಾಡೋದು, ಅಂಬ್ಲಿ ಮಾಡೋದು, ಕುಂತಲ್ಲೇ ತಂದು ಮುಂದೆ ಕೊಡ್ತಿದ್ಲ, ಎಲ್ಲ ಮಾಡ್ತಿದ್ಲ. ಈಕಿ ಹೊಸ್ದಾಗಿ ಬಂದ್ಲಲ್ಲ, ಅಯ್ಯಯ್ಯವ್ವ ತಾಯಿ, ಒಂದು ಏನು ಉಪ್ಪಿನ ಕೆಲಸ ಇಲ್ಲ ನೋಡಕ್ಕಿದ್ದು. ಹಿಂಗೆ ಒಂದು ಕೆಲಸ ಮಾಡೋದಿಲ್ಲ. ಮತ್ತು ಏನಾರು ಹೇಳಿದ್ರೆ ನನಗೇನು ಕಮ್ಮಿ ಐತಿ, ನಿಮ್ಮ ಕಡೆ ಯಾಕೆ ಅನ್ನಿಸ್ಕೋಬೇಕು ಅನ್ನೋ ಲೆಕ್ಕಕ್ಕಿದ್ಲಿಕ್ಕೆ. ಒಂದೊಂದು ಸಲ ಈಗೆಲ್ಲ ಒಂದೊಂದು ಸಲ ಅನ್ನಿಸ್ತತಿ, ನಾನು ಸುಮ್ಮನೆ ಆ ರೂಪಿನ ಮನೆ ಬಿಟ್ಟು ಕಳ್ಸಬಾರ್ದಾಗಿತ್ತದ. ಜಾತಿ ಒಂದು ನಮ್ದಾಗಿದ್ರೆ ನಾನು ಇಷ್ಟು ಟೆನ್ಷನ್ ತೊಗೊತಿದ್ದಿಲ್ಲ, ಇಷ್ಟೊಂದು ಬೇಜಾರು ಮಾಡ್ಕೊತಿದ್ದಿಲ್ಲ. ಹೋಗ್ಲಿ ಬಿಡಿ ಇದ್ಕೋಳಕ್ಕಂತ ಸುಮ್ಮನಾಕಿದ್ದೆ. ಅವ್ರವ್ವ ಅಪ್ಪ ಬರೋದು ಹೋಗೋದು ಮಾಡೋದು ಈಗಿರೋದು ನಂಗೆ ಯಾಕೆ ಒಂಥರ ನಾನೇನು ತಿಳ್ಕೊಂಬಿಟ್ಟೆ ಅಂದ್ರೆ ಇದ್ದಿದ್ದೆ ಹೇಳ್ತೇನೆ ನಿನ್ನ ಮುಂದೆ, ಸುಳ್ಳು ಯಾಕೆ ಹೇಳಿ? ಈ ರೊಕ್ಕ ರೂಪಾಯಿ ಒಂದು ಏನೂ ಇಲ್ಲಲ್ಲ ಈಕಿದೆ ಅನ್ನೋದೊಂದು ಸಿಟ್ಟು ಬಂದ್ಬಿಡ್ತು ನನಗೆ. ಈಗ ನೋಡು, ಈಡಾಗ ಆಸ್ತಿ ಇದ್ದಕ್ಕಿನ್ನ ನನ್ನ ಮಗನ ತೊಗೊಂಡೇನಿ, ನನ್ನ ಮಗ್ಗ. ಆದ್ರೆ ನನಗೇನು ಲಾಭ ಐತಿ? ನನ್ನ ಮಗನ ಕರ್ಕೊಂಡು ಹೋದ್ಲು, ನನಗೆ ₹1 ಲಾಭ ಇಲ್ಲ. ಏನು ಮಾಡ್ತಿ? ಯಾ ಬಂಗಾರ ಇಲ್ಲ, ಬೆಳ್ಳಿಲ್ಲ, ರೊಕ್ಕಿಲ್ಲ, ರೂಪಾಯಿ ಇಲ್ಲ, ಕಾರ್ ಗಾಡಿ ತಂದ್ಲು, 2 ದಿನ ಇದ್ಲು, ಕಾರ್ ಗಾಡಿನೂ ತೊಗೊಂಡು ನನ್ನ ಮಗನ ಕರ್ಕೊಂಡು ಹೋದ್ಲು. ನನಗೇನು ಬಂದು ಸೌಭಾಗ್ಯ? ಏನೂ ಇಲ್ಲ. ಉಲ್ಟಾ ನನ್ನ ಮಗ ದುಡ್ಡು ನನ್ನ ಕೈಯಾಗ ಪಗಾರ ಕೊಡ್ತಿತ್ತು, ಅದೂ ಬರ್ಲಾರ್ದಂಗೆ ಆತೀಗ. ನೆನೆಸ್ಕೊಂಡ್ರೆ ಹೊಟ್ಟ ಖಾರ ಕಲಿಸ್ದಂಗೆ ಆಕತಿ ಗೊತ್ತನು? ನಿನಗೆ ಹಿಂಗೆ ಆಗಬಾರ್ದಾಗಿತ್ತು ಬಿಡ ಗಂಗ, ನಿನಗೆ ಹಿಂಗೆ ಆಗಬಾರ್ದಾಗಿತ್ತು. ನೀ ಹೇಳು. ಅಲ್ಲಪ್ಪ ನೀನು ಹೆಂಡತಿನೂ ಕರ್ಕೊಂಡು ಅಲ್ಲಿ ಹೋಗಿದ್ದಿ, ಈಗ ಮಂಗಳಾನು ಹೆರಿಗೆ ಅಂತೇಳಿ ಆಕಿನೂ ಹೋಟೆಲ್ ಅದಾಳಂತ ಅಲ್ಲಿ ಹೋದ್ಲು. ಈಗ ಮನೆ ಕೆಲಸ ಒಬ್ಬಕ್ಕೆ ಏನು ಮಾಡಲ್ಲ ನಾನಾರ ಒಂದು ಸ್ವಲ್ಪ ದಿನ ನೀನು ನಿನ್ನ ಗಂಡ ಹೆಂಡತಿ ಇಬ್ರು ಬಂದು ಇರ್ರಿ ಇಲ್ಲ ಅಂತ ಕುಲ ಹೇಳು. ಯಾಕಂದ್ರೆ ಈಗ ತಡಿ ಅವ್ರ ಅವ್ವ ಅಪ್ಪಗಾರ ಮೇಲೆ ಅಂತ ನಿನ್ನ ಮಗ ಹೋದ, ಈಗ ನಿನಗೆ ತ್ರಾಸ ಐತಿ, ಕೆಲ್ಸದ ಅಭಾವ ಐತಿ, ಕರ್ಸವ್ರನ್ನ ಫೋನ್ ಹಚ್ಚು. ಹಂಗೆ ಮಾಡ್ತೀನಿ ತಡಿ, ನೀ ಹೇಳೋದು ಬರಬರಿನೇ. ಫೋನ್ ಹಚ್ತೇನೆ, ಫೋನ್ ಹಚ್ಚಿ ಮೊದ್ಲು ಇಲ್ಲಿಗೆ ಬರ್ರಿ, ಒಂದು ಗಂಗಾಂದೆಲ್ಲ ಇದು ಏನದ ಮಂಗಳದ್ದು ಹಡಿದು ಬಣತನ ಎಲ್ಲ ಆಗಮಟನ ಇರ್ರಿ ಅಂತ ಹೇಳಿದ್ರಾತ. ಹೌದಿಲ್ಲ? ಅದನ್ನ ಹೇಳಿದ್ ನಾನು. ಈಗ ಹೋಗೊಳಕ್ಕೆ ಫೋನ್ ಹಚ್ತೇನೆ ತಡಿ. ಬಾ ಚಾ ಕುಡ್ದು ಹೋಗೋಂತಿ. ಇಲ್ಲವಾ ನನ್ನ ಸೊಸಿ ಇವತ್ತು ಪುರೇ ಆಲೂಗಡ್ಡಿ ಬಾಜಿ ಮಾಡಿದ್ಲು. ಮಸ್ತಾಗಿ ನಾಷ್ಟ ಆತ ಎಲ್ಲ ಆತು. ನಂಗೇನು ಈಗ ತಿನ್ನಾಕ ಉಣ್ಣಾಕ ಕುಡಿಯಾಕ ಮನಸ್ಸಿಲ್ಲ. ನಾ ಇನ್ನೇನು ಬರ್ತೇನಂತು ಪಾಪ, ಮತ್ತು ಅದನ್ನು ನೀನೇ ಮಾಡಿಕೊಡ್ಬೇಕು. ನಿಂಗೇನು ಸ್ವಸ್ಥರದಾರ ಮಾಡಿಕೊಡಾಕ? ಹೌದಿಲ್ಲ? ಬೇಡ, ಇನ್ನೇನು ಬರ್ತೇನೆ. ಊರು ಬಿಡಾಡಿ 20 ಸಲ ಚುಚ್ಚಿ ಹೇಳ್ತಾಳೆ, ಹಿಂಗೇನು ಸ್ವಸ್ಥರದಾರ ಮಾಡೋಕ ಅಂತ. ಎಲ್ಲ ನನ್ನ ಕೆಟ್ಟ ನಶೀಬ. ಹಣೆ ಬಾರ ಕೆಟ್ಟಾಗ ಇಂಥವ್ರ ಕೈಯಾಗೆಲ್ಲ ಅನ್ನಿಸ್ಕೋಬೇಕು ನಾನು. ಹಾಳಾತತ್ತಾಗ ಹೇಳ, ನಾಷ್ಟ ಮಾಡಿ ಹೇಳು. ನಂಗೆ ಯಾ ನಾಷ್ಟ ಬೇಡ, ಏನೂ ಬೇಡ. ಅವನು ನನ್ನ ಜೋಡಿ ಮಾತಾಡುವಳ್ಳು, ಅಪ್ಪನು ನನ್ನ ಜೋಡಿ ಮಾತಾಡುವಲ್ಲ. ಎದಕ್ಕೆ ತಿನ್ಬೇಕು? ನಾ ಯಾವ್ದಾರ ಸಿಟಿಗೆ ಹೋಗ್ತೀನಿ, ನಾ ಪ್ಯಾಟಿಗೆ ಹೋಗಿ ಕಷ್ಟಪಟ್ಟು ದುಡ್ದು ನಾನು ಆಮೇಲೆ ಬರ್ತೇನೆ. ನಾ ಇರುದಿಲ್ಲ ಇಲ್ಲಿ ಅಮ್ಮ, ನಾ ಹೋಗ್ಕೊಂಡು ಹೋಗು. ಅಯ್ಯೋ ನಿನ್ನ ಇಲ್ಲಡ ಅಂತ ಹುಚ್ಚು ಯೋಚನೆ ಮಾಡಕ್ ಹೋಗಬೇಡ. ಈಗ ಮಾತಾಡುವಲ್ರ ಅಂತಿ, ಹಂಗಾರ ಬಿಟ್ಟು ಅವ್ರನ್ನ ಅಲ್ಲಿ ನೀನು ಪರೂರಾಗ ಹೋಗಿರ್ತೀಯೇನೆ? ಬೇಡಪ್ಪ, ಹಂಗೆ ಮಾಡಬೇಡ ಮಗನೇ, ಮಾಡಬೇಡಪ್ಪ. ಏನೋ ಆತು,
ಏನು ಈಗ ಒಂದು 2 ದಿನ ಸಿಟ್ಟಿರ್ತೈತಿ ಅದಕ್ಕೆ ಹಂಗೆ ಮಾಡ್ತಾರೆ. ಏನು ಅದಕ್ಕೆ ಮನೆ ಬಿಟ್ಟೋಕನಿ ಎಲ್ಲಾರ ಹೋಗಿ ದುಡಿತೇನೆ ಮಾಡ್ತೇನೆ ಇಂಥವೆಲ್ಲ ಯೋಚನೆ ಮಾಡ್ಬಾರ್ದಪ್ಪ. ಎಷ್ಟು ಈ ಥರ ಯೋಚನೆ ಮಾಡ್ತೀಯಲ್ಲ ನೀನು, ಅದು ಸರಿ ಇಲ್ಲ, ಒಳ್ಳೇದಲ್ಲಪ್ಪ. ಯಾಕಂದ್ರೆ ಏನು ಪಾಪ ನಿಮ್ಮವ್ ನಿನ್ನ ಮ್ಯಾಗ ಜೀವನ ಇಟ್ಟಾಳ, ನೀ ಮಾಡಿದ್ದು ತಪ್ಪೈತದಿಲ್ಲ, ಅದಕ್ಕೆ ಆಕಿಗೆ ಮಾತಾಡ್ಬೇಕು ಅಂತ ಅನಿಸ್ವಲ್ತೆ ನಿನ್ನ ಜೋಡಿ ಅಷ್ಟೇ. ಅದಕ್ಕೆ ನೀನು ಹಾಗೆಲ್ಲ ಮಾಡ್ತಾರೇನ ಮಗನೇ? ನಾವು ಅಲ್ಲೇ ತಿನ್ನಾಕ ಒಲ್ಲೆ. ಎದ್ದೇಳ ಎದ್ದೇಳ, ನಾನು ಅಪ್ಪನ ಅಂಗಡಿ ಕಡೆ ಹೋಗಿ ಬರ್ತೀನಿ. ಊಟ ಮಾಡಿ ಹೋಗು. ಒಲ್ಲೆಮ್ಮ, ನಾ ಅಲ್ಲೇ ಹೋಗಿ ಅಪ್ಪನ ಜೋಡಿ ಮಾತಾಡಿ ಆಮೇಲೆ ಉಣ್ತೀನಿ. ಅಲ್ಲಿ ಏನು ಹುಡುಗಿದ ಅಂತ ನನ್ನ ತಗ, ನಂಗೆ ನನ್ನ ಮಾತಿಗೆ ಒಂದು ಬೆಲೆ ಇಲ್ಲ ಅನ್ಲ ನಿನ್ನಂತಲೇ, ಅಷ್ಟು ಹೇಳಾತ್ರು ಹೊಂಟಿಯಲ್ಲ. ಯಮ್ಮ ಬೆಲಿ ಐತಿ, ಹಂಗೆಲ್ಲ ಮಾತಾಡ್ಬೇಡ. ಆದ್ರೆ ಅವ್ವ ಅಪ್ಪ ಮಾತಾಡ್ಲಾರ್ದ ನಂಗೆ ಸಮಾಧಾನ ಆಗವಲ್ದು. ನಂದ ತಪ್ಪಾಗೈತಿ, ನಾ ಅಪ್ಪನಂತೇಳಿ ಮಾತಾಡೇ ಉಣ್ಣೋದು. ಅಯ್ಯೋ ದೇವ್ರೇ, ಇವ್ರಿಗೆ ಏನು ಹೇಳೋದಂತೆ ನಾನು. ಯಾಕೋ ಹತ್ಕೊಂತ ಹೊಂಟಿಯಲ್ಲ, ಯಾಕ? ಯಾರದು ಪಾರಕ್ಕನ? ನಿನ್ನ ಮೊಮ್ಮಗ ನೋಡಲ್ಲ ಹತ್ಕೊಂತ ಹೋದ. ಅಯ್ಯೋ ಗೊತ್ತಾಯವ್ವ, ನಿನಗೇನು ಗೊತ್ತಿಲ್ಲ ನನ್ನ ಮನ್ಯಾಗ ಏನಾಗೈತೆ ಅಂತೇಳಿ. ಬಾ ಕುಂದ್ರ ಬಾ. ಏ ಇರಿ ಬಾಯ್ಲೆ. ಏನತ್ತಿ? ಅಲ್ಲ ನೀವು ಗಂಡ ಇಂತಿ ಏನು ಮಾಡಕತ್ತೀರಿ? ಏನೋ ತಿಳಿಲಾರ್ದ ತಪ್ಪಾಗೈತೆ ಆ ಹುಡುಗನಿಂದ. ನೀನು ಬಿಟ್ಟಿ ಮಾತು, ನಿನ್ನ ಗಂಡನು ಬಿಟ್ಟಾನ. ಇಬ್ರು ಗಂಡ ಇಂತಿ ಹಿಂಗೆ ಮಾಡಿದ್ರೆ ಹುಡುಗ ಎಲ್ಲಿ ಹೋಗ್ಬೇಕು ನೋಡು? ವಯಸ್ಸಕ್ಕೆ ಬಂದ ಹುಡುಗ ಎಷ್ಟು ಹೆಂಗಂದ್ರೆ ಚೂಜಿ ಹಿಂಬಾರ ಚೂಜಿ ಮುಂಬಾರ. ಏನು ಚೂಜಿಗೆ ಮುತ್ತು ಕೊಟ್ಟಂಗಿರ್ಬೇಕು, ಬೆಣ್ಣೆ ಕೂದಲ ತೆಗ್ದಂಗಿರ್ಬೇಕು ಮಾತು. ಏನು ಆಗೈತಿ ಬೈದಿರಿ, ಅದಕ್ಕೆ ಅವನು ಹೊಡ್ದಾನ ಒದ್ದಾನ, ಎಷ್ಟು ಪಡ ಹೊಡ್ದಾನ ಹುಡುಗನ. ಏನು ನಾನೇನು ನೋಡಿಲ್ಲನ? ಅಷ್ಟೆಲ್ಲ ಆದ್ಮೇಲೂ ತೀರ ಹೆಂಗವ ಅಂತ ನಾನು. ಈಗ ಏನಾತತಿ ಮಾತು ಬಿಟ್ಟು ಅಂತಂದ್ರೆ ಅವ್ ಮಾಡಾನಂತ ಸಗಣಿ ತಿನ್ನ ಕೆಲಸನ. ಅಯ್ಯ ಮಾಡ್ಯಾನ ಸಗಣಿ ತಿನ್ನ ಕೆಲಸನ, ನಿಂದೊಂದು ಕತಿ ಆತಾಗ ಆಗೈತೆ. ಏನ್ ಮಾಡ್ಬೇಕು ಅದಕ್ಕೀಗ? ಸಗಣಿ ತಿನ್ನ ಕೆಲಸ ಆಗೈತಿ ಅಂತಂದ್ರೆ ಕತಿ ನಿಂದೊಂದಲ್ಲ ಆತ. ಈಗ ನಾವು ಅವಂಗ ನೋಡುವ ಅವಂಗೇನ ಹೋಗಿ ನೀ ಆಡಂದಿದ್ದಿಲ್ಲ ಮಾಡಂದಿದ್ದಿಲ್ಲ. ಆ ಹುಡುಗ ಏನೋ ದಿಢೀರ್ ಅಂತ ಶ್ರೀಮಂತ ಆಗ್ಬೇಕನ್ನಂಗೆ ಅನ್ಸೈತಿ, ಅದು ಮಾಡೈತಿ ಕೆಲಸನ. ಏನು ಮಾಡಬಾರ್ದಾಗಿತ್ತು ಆ ಕೆಲಸನ. ಹಂಗೆ ಮಾಡಿ ಯಾರು ಉದ್ಧಾರ ಆಗಿಲ್ಲ ಅಂತ ಅವ್ನು ತಿಳಿಸಿ ಹೇಳೇನಿ, ಹ್ಞೂ ಅಂತ ಅವನು ಒಪ್ಕೊಂಡಾನ. ಈಗ ಏನು ಮಾಡಕತ್ತಿ ಹೇಳಿ? ಏನು ಮಾಡಕತ್ತಿ? ಆಗೋತಲ್ಲ, ಅವ್ನು ತಪ್ಪ ಅವಂಗೆ ಅರ್ಥ ಆಗ್ಬೇಕತಿ. ಹೌದಾ ಶಾಂತಕ್ಕ? ಮಾತಾಡಿಲ್ಲ ಅನ್ನೋದೊಂದು ಅವ್ನು ಸಿಟ್ಟು ಬಂತಂದ್ರೆ ಅವ್ನು ತಪ್ಪ ಅವಂಗೆ ಅರ್ಥ ಆಗದೆ ಇವಾಗ. ಇಲ್ಲ ಪರಕ್ಕ, ಇಲ್ಲಿ ಏನಾಗಿತ್ತು ಗೊತ್ತೇನೋ? ಈಗ ಏನನ್ನ ಗೊತ್ತೇನೋ, ಅವ್ವ ಅಪ್ಪ ನನ್ನ ಜೋಡಿ ಮಾತ್ಬಿಟ್ಟಾರ, ಬೇಡ ನಾನು ಎಲ್ಲಾರ ದುಡ್ಯಾಕೆ ಹೋಗ್ತೀನಿ, ಯಾವ್ದಾರ ಊರಿಗೆ ಹೋಗ್ತೀನಿ, ನಾ ಕಷ್ಟಪಟ್ಟು ದುಡಿದು ರೊಕ್ಕ ತಂದು ಕೊಟ್ಟು ಸಾಲ ಬಗೆಹರಿಸಿ ಆಮ್ಯಾಗ ಅಪ್ಪನ ಜೋಡಿ ನಾ ಮಾತಾಡ್ತಾ, ಅಪ್ಪ ಅಂದ್ರೆ ಮಾತಾಡ್ತಾನೆ ನನ್ನ ಜೋಡಿ, ನಾ ಈಗ ಅವ್ನ ತಲೆ ಮ್ಯಾಗ ಸಾಲ ಹಾಕೇನಿ, ನನ್ನಿಂದ ತಪ್ಪಾಗೈತಿ ಅಂತ ಒಂದು ನಮ್ಮನಿ ಕೊರಗ್ದಂಗೆ ಮಾಡಕತ್ತಾನವ. ಅಲ್ಲ ಈಗ ಏನಾರ ಇವ್ರ ಮಾತು ಹಿಂಗೆ ಬಿಟ್ಟು ಮನ್ಸಿಗೆ ಬೇಜಾರು ಮಾಡ್ಕೊಂಡು ಕಿತ್ಕೊಂಡು ಹೋಗೇ ಬಿಟ್ನಪ್ಪ. ಈಗ ನಾ ಇಷ್ಟು ಕೇಳ್ತೀನಿ, ಈಗ ಕಿತ್ಕೊಂಡು ಈಗ ಅವ್ನು ಬೇರೆ ಯಾವ್ದಾರ ಊರಿಗೆ ಹೋದ ಅನ್ಕೋ, ಅವಾಗ ನೆಮ್ಮದಿಯಿಂದ ಇರ್ತಾರ ಇವರು? ಅಂದ ನಾ ಎಲ್ಲರೂ ದುಡ್ಯಾಕೆ ಹೋಗ್ತೀನಿ, ನಾನು ಈಗ ಮಾಡಿದ್ದವ್ರಿಗೆ ಸಿಟ್ಟೈತಿ, ಈಗ ನಾನು ತಪ್ಪಾಗೈತಿ ಅಂತ ಕೇಳಿದ್ರು ಇದು ಮಾಡವಲ್ರು, ನಾ 50-60 ರೂಪಾಯಿ ತಲೆ ಮ್ಯಾಗ ಹಾಕೇನಿ, ನಾ ಎಲ್ಲರೂ ದುಡ್ಯಾಕೆ ಹೋಗ್ತೀನಿ ಅಂತ ಅದನ. ಈಗ ಏನು ಮಾಡ್ತಿ ಹಂಗಾರೆ? ಇದಕ್ಕೆ 50-60 ರೂಪಾಯಿ ಸಲ ಮಗನ ಕಳ್ಕೊಂಡು ಕುಂದಿರ್ತಿ. ಈಗ ಎಲ್ಲರೂ ದುಡ್ಯಾಕೆ ಹೋದ, ಯಾವಾಗ ಬರ್ತಾನಂತ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ, ಎಲ್ಲಿ ಇಡ್ತಿ ಅವನು? ಆಗೈತಿ ಅವ್ನು ಇಲ್ಲೋಡ. ಒಬ್ಬ ಮನುಷ್ಯ ಒಂದು ಸಲ ತಪ್ಪು ಮಾಡಿದಾಗ ಪಶ್ಚಾತ್ತಾಪ ಪಟ್ಟ ಅಂದ್ರೆ ತಿಳ್ಕೊಂಬಿಡ ಅವ್ನು ಇನ್ನೊಮ್ಮೆ ಆ ತಪ್ಪು ಮಾಡೋದಿಲ್ಲ ಅಂತೇಳಿ. ಹಂಗೆ ಮಾಡಬೇಡ. ಬಂದ ಅಂದ್ರೆ ಮನೆಗೀಗ ಅವ್ರ ಅಪ್ಪನ ಕಡೆ ಹೋಗ್ಯಾನಿ ಅಂತ ಹೋಗ್ತಾನೆ ಅಂತ ಹೋಗ್ಯಾನ. ಅಲ್ಲೇನೈತೆ ಇನ್ನೂ ಗೊತ್ತಿಲ್ಲ ನನಗೆ. ಮನೆಗೆ ಬಂದ ಅಂದ್ರೆ ಸ್ವಲ್ಪ ಸಮಾಧಾನಾಗಿ ಮಾತಾಡು. ಇನ್ನೊಮ್ಮೆ ಜೀವನದಾಗ ಇಂಥ ಕೆಲಸ ಮಾಡಬೇಡಪ್ಪ ಅಂತೇಳಿ ಕುಂದಿರ್ಸ್ಕೊಂಡು ತಿಳಿಸಿ ಹೇಳು. ಏನು ತಾಯಿ ಮಡಿಲಿನಷ್ಟು ನೆಮ್ಮದಿ ಜಾಗ ಮತ್ತೊಂದಿಲ್ಲ. ಪ್ರಪಂಚನ ಎದುರಾಕೊಂಡು ನಿಂತರು ಈಗ ನೆಮ್ಮದಿಯಿಂದ ಮಾತಾಡಿ ತಲೆ ಸವರಿ ತೊಡಿ ಮ್ಯಾಗ ಕರ್ಕೊಂಡು ನೋಡು. ಏನು ಅವಂಗಷ್ಟೇ ಸಮಾಧಾನ ಆಕತಿ. ಹೇಳೋದು ಅರ್ಥ ಮಾಡ್ಕೊ. ಶಾಂತಕ್ಕೆ ಹೇಳೋದು ಬರಬರಿನೇ. ನಾನು ಹಿಂಗೆ ಯೋಚನೆನ ಮಾಡಲಿಲ್ಲಲ್ಲ. ಹೌದು ಇರಮ್ಮ, ನೀ ಶಾಂತ ಕೇಳ್ದಂಗೆ ಮಾಡು. ಏನಾರ ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತೀಯವ? ಹೌದಿಲ್ಲ? ಅಯ್ಯ ಅಂದ್ರಿಲ್ಲ, ಅಪ್ಪ ಅಂದ್ರಿಲ್ಲ. ಈಗಿನ ಮಕ್ಕಳ ಭಾರಿ ಸೂಬ್ರ, ಒಂದು ಮಾತು ಏನಾರ ಅನ್ನಂಗಿಲ್ಲ, ದಡಗ್ನ ಜೀವ ತಕ್ಕೊಂತಾವ. ಅದಕ್ಕೆ ಹುಷಾರು ನೋಡು. ಆತತಿ, ಹಂಗೆ ಮಾಡ್ತೀನಿ, ಬರಲಿ ಮಾತಾಡ್ತೀನಿ. ಯಪ್ಪ ದೇವ್ರೆ. ಬರಕ್ಕ ಮತ್ತೆ ಏನು ಸಮಾಚಾರವ? ಆರಾಮದಿಯೇನ? ಆರಾಮವ. ನಾನೇ ಹಿಂಗಾಗೈತಿ ಅಂತ ಗೊತ್ತಾತಲ್ಲ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಏನು ಆರಾಮಿ ಏನ್ಬಿಡ ಯವ್ವ ಆತಾಗ. ಅಲ್ಲ ಶಾಂತಕ್ಕ, ನಮ್ಮ ಅತ್ತಿದೊಂದು ಹೊಸ ರಾಗ ತಕೊಂಡು ನಿಂತಾಳಲ್ಲ, ಮನೆ ಓಪನಿಂಗಿಗೆ ಎಲ್ಲಾರನ್ನೂ ಕರಿಬೇಕಂತ, ಎಲ್ಲಾರ್ಗೂ ಸೀರೆ ತರ್ಬೇಕಂತ. ಏನು ಮುಂದಿತ್ತ ಟೇಕ ಕೊಟ್ಟಾಳನು ಇಲ್ಲಿ? ಏನಪ್ಪ ಈಗ ಎಲ್ಲರಿಗೂ ಸೀರೆ ಥರ ಪ್ರೋಗ್ರಾಮ್ ಇಟ್ಟಾಳ ಈಗ. ದೇವ್ರೆ ಹೋಗ್ಲಿ ಬಿಡ. ಆತಾಗ ತಂದ್ರೆ ತರವಲ್ಲ ರೊಕ್ಕತ್ತಾಗ. ನೀ ಯಾಕೆ ತಿರುಗಿಸ್ಕೊಂತಿ ಬಿಡು. ಮಗ ಬಲ್ಲ ತರಾಕ, ತಾಯಿ ಬಲ್ಲ. ಹೌದಿಲ್ಲ? ಈಗ ನೀ ನಡಕ್ ಮಾತಾಡಿ ಯಾಕೆ ಕೆಟ್ಟಕ್ಕಿ? ಹೌದಿಲ್ಲ? ಅದು ಹೋಲಿ, ಮನೆ ಎಲ್ಲಿ ಬಿಟ್ಟ ಬಂತ? ಮನೆ ಇದು ಏನದು ಟೈಲ್ಸ್ ಗೀಲ್ಸ್ ಎಲ್ಲ ಹಾಕ್ಸ್ಯಾರ. ಈಗಂತರೂ ಆ ಟೈಲ್ಸು ಇನ್ಮ್ಯಾಗ ಸಗಣಿ ಸಾರ್ಸೋದು ಚಿಂತಿಲ್ಲ ಶಾಂತಕ್ಕ ನನಗೆ. ಏನು ಹಂಗೆ ಅನ್ನ ಸಾರು ಅದ್ರ ಮ್ಯಾಗ ಹಾಕೊಂಡು ಉಣ್ಬೋದು. ಅಷ್ಟು ನುಣು ಅಂತ ನೋಡಂಗ ತಣೂಗ ಅಷ್ಟು ಚಂದ ಅದಾವು, ಭಾರಿ ಅದಾವ ಟೇಲ್ಸ್ ಅಂತವೇನ. ಅವನ್ನೆಲ್ಲ ಹಾಕ್ಯಾರ. ಆಮೇಲೆ ಈಗ ಬಚ್ಚಲಾಗೆಲ್ಲ ನಾಳ ಅಡುಗೆ ಮನ್ಯಾಗ ನಾಳ ಭಾರಿ ಸಿಸ್ಟಮ್ ಮಾಡ್ಯಾರ. ನಮ್ಮೂರಾಗಂತ ಮನೆ ಇನ್ನೂ ಯಾರ್ದು ಕಂಡಿಲ್ ಬಿಡು ನಾನು. ಪ್ಯಾಟ್ಯಾಗ ಅದಾವಂತೆ ಆ ಟೈಪ್ ಕಟ್ಟ್ಯಾರ ನೋಡಿ ಈಗಂತರೂ ಮನೆ.
ಏನು ಶಾಂತಕ್ಕ ಕಲ್ಲರ ಅಷ್ಟು ಚಂದ ಅದಾವ, ಮನಿನೂ ಅಷ್ಟು ಚಂದ ಐತಿ. ನಮ್ಮನಿ ಹಿಂಗಾಕೈತೆ ಅಂತ ನಾ ಅನ್ಕೊಂಡಿದ್ದಿಲ್ಲ ಬಿಡು. ಸಾಯದ್ರಾಗ ಇಂಥ ಮನ್ಯಾಗ ನಾ ಬಾಳೆ ಮಾಡ್ತೇನೆ ಅಂತ ಅನ್ಕೊಂಡಿದ್ದೇ ಇಲ್ಲ. ನೋಡ, ಇದೆಲ್ಲ ಸಾಧ್ಯ ಆಗಿದ್ದು ಎದರಿಂದ ಅಂತ ಮಾಡಿ ನಿಮ್ಮ ಅತ್ತಿ ನಿಮ್ಮ ಮಾವನಿಂದಾನೆ. ಮತ್ತೆ ಅವ್ರು ಮಾಡಿಟ್ಟ ಆಸ್ತಿ ಒಳಗಲ್ಲ ಇವೆಲ್ಲ ಸಿಕ್ಕಿದ್ದು ಮಾಡಿದ್ದು ಇಷ್ಟೆಲ್ಲ ಆಗಿದ್ದು. ಅದೇನೋ ನಿಜ. ಹೋಗ್ಲಿ ಬಿಡ, ಎಷ್ಟು ದಿನ ಇರ್ತಾರ ಪರಕ. ಅವ್ರ ಕುಟ್ ಯಾಕೆ ಹೆಣಪ್ಪಂತೂ ಮಾಡ್ತಿ? ಯಾರನಾರ ಕರ್ಕೊಲಿ, ಯಾರಿಗಾರ ಏನಾರ ತರಲಿ, ಏನಾರ ಮಾಡ್ಕೊಲಿ, ಯಾವುದು ಈ ಅಂತ ನಿಂದ್ರಬೇಡ. ಏನು ಬಿಟ್ಬಿಡು, ಹೋಲತ್ತ ಮಾಡ್ಕೊಲಿ ಅಂದಂಗೆ. ಯಾವಾಗ ಓಪನಿಂಗ್ ಇಟ್ಕೋಬೇಕಂತ ಮಾಡೀರಿ? ಅಯ್ಯೋ, ಇನ್ನೂ ದಿನ ಕೇಳಿಸಿಲ್ಲ ಶಾಂತಕ್ಕ. ಮನೆಗೆ ಬಣ್ಣ ಹೊಡ್ಯಾತಾರ. ಮನೆಗೆ ಇನ್ನೂ ಬಣ್ಣ ಹೊಡ್ಯಾತಾರ. ಆಲೇ ನಮ್ಮ ಅತ್ತಿ ಜಗಳ ಚಲೋ ಆಗೈತಿ. ಇನ್ನು ತರನ್ ಕರಿಬೇಕು, ಸೀರೆ ತರಬೇಕು, ನಿಮ್ಮ ಕಡೆ ಭಾಳ ಮಂದಿ ಕರಿಬೇಡ್ರಿ, ನಮ್ಮ ಕಡೆ ಮಂದಿ ಒಟ್ಟರನ್ನು ಕರೀರಿ ಅಂತೇಳಿ ನಿನ್ನ ತಾಳಿಗೆ ಮಗಳನ್ನ ಒಂದು 15 ದಿನ ಮುಂಚೆ ಕರೆಸ್ರಿ, ತಿಂಗಳ ಮುಂಚೆ ಕರೆಸ್ರಿ. ಈಗ ಕರ್ಕೊಂಡೇ ಬಂದ್ಬಿಡ್ರಿ ಅನ್ನೋ ಲೆಕ್ಕಕ್ಕೆ ಅದಾಳಿಗೆ. ನಮ್ಮತ್ತಿ ನಿಮ್ಮತ್ತಿ ಇಬ್ರು ಆಕೈ ಮಾಕೈ.